ಹೇ ಗೈಸ್, ಧರ್ಮಸ್ಥಳ ಆದಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಿದ್ದೆ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗುವಾಗ ಈ ಒಂದು ಕಾಡಲ್ಲಿ ಈ ಒಂದು ವ್ಯಕ್ತಿ ನಡ್ಕೊಂಡು ಹೋಗ್ತಿದ್ದ. ಇದೇ ವ್ಯಕ್ತಿ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಣಿಸ್ಕೊಂಡು. ಧರ್ಮಸ್ಥಳ ಆದಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಎಲ್ಲರೂ ಹೋಗ್ತಾರೆ, ನಾನು ಹಂಗೆ ಹೋದೆ. ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ರೂಮ್ ಯಾವ ಥರ ತೊಗೊಳ್ಳೋದು ಅಂತ ಧರ್ಮಸ್ಥಳದಲ್ಲಿ. ನೀವಿನ್ನೂ ಪೇಜ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಬೇಗನೆ ಫಾಲೋ ಮಾಡ್ಕೊಂಡು ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. KSRTC ಬಸ್ಸಲ್ಲಿ ಈ ರೂಟಲ್ಲಿ ಜರ್ನಿ ಮಾಡೋದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರುವಂಥ ನೇಚರ್ ಆ ಥರ ಇರುತ್ತೆ. ಇಲ್ಲಿರುವಂಥ ಚಿಕ್ಕ ಪುಟ್ಟ ಹೊಳೆಗಳನ್ನ ನೋಡ್ಕೊಂಡು, ಇಲ್ಲಿರುವಂಥ ಕಾಡು ನೋಡ್ಕೊಂಡು ಫೈನಲ್ ಆಗಿ ನಾನು ಕುಕ್ಕೆ ಸುಬ್ರಹ್ಮಣ್ಯಗೆ ರೀಚ್ ಆಗಿರೋ ನಾನು ಅಲ್ಲಿ ಒಂದು ರೂಮ್ ತಗೊಂಡು ಅಲ್ಲಿಂದ ಈವ್ನಿಂಗ್ ಹಂಗೆ ಸುತ್ತಾಡೋಣ ಅಂತ ಹೊರಗಡೆ ಹೋಗಿ ಇಲ್ಲಿ ಮಂಗಳೂರು ಬಜ್ಜಿ ತಿಂದೆ. ಇದು ಸಾಕಾಗಿಲ್ಲ ಅಂತ ಮತ್ತೆ ಸೇವ್ಪುರಿ ತಗೊಂಡೆ. ಇದಕ್ಕೇನೋ ಫೈನಲ್ ಟಚ್ ಕೊಡೋಣ ಅಂತ ಒಂದು ಟೀ ತಗೊಂಡೆ. ಬೆಳಿಗ್ಗೆ 6 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು 5:15 ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ ಭಾಳಷ್ಟು ಜನ ಇದ್ರು. ಯಾಕೆಂತಂದ್ರೆ ಭಾಳಷ್ಟು ಜನ ಬಂದಿರೋ ಕಾರಣ ಏನಪ್ಪ ಅಂತಂದ್ರೆ ಸರ್ಪದೋಷ ಆಮೇಲೆ ಅಶ್ಲೇಷ ಬಲಿ ಪೂಜೆ ಮಾಡ್ಸೋಕೆ. ಈ ಒಂದು 2 ಪೂಜೆನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬಹುದು, ಆಫ್ಲೈನಲ್ಲೂ ಬಂದು ಟಿಕೆಟ್ ತಗೋಬಹುದು. ಬಟ್ ಆನ್ಲೈನಲ್ಲಿ ನಿಮಗೆ ಕಡಿಮೆ ಇರುತ್ತೆ, ಆಫ್ಲೈನಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಆದಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋದೆ. ಅಲ್ಲಿರುವಂಥ ನೇಚರ್ ಬೇರೆ ರೇಂಜಿಗೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ಥರ ಇತ್ತು. ಸರ್ಪದೋಷ ಮತ್ತು ಅಶ್ಲೇಷ ಬಲಿ ಪೂಜೆ ಯಾವ ಥರ ಮಾಡೋದು, ಆನ್ಲೈನಲ್ಲಿ ಆಫ್ಲೈನಲ್ಲಿ ಏನು ಡಿಫ್ರೆಂಟ್ ಇರುತ್ತೆ ಅಮೌಂಟಿಗೆ, ಆಮೇಲೆ ಇಲ್ಲಿಗೆ ಬಂದಮೇಲೆ ಪ್ರಾಸೆಸ್ ಏನಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋ ನೆಕ್ಸ್ಟ್ ಪಾರ್ಟ್ 4 ಅಲ್ಲಿ ಬರುತ್ತೆ. ಅಲ್ಲಿವರೆಗೂ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿನೂ ಶೇರ್ ಮಾಡಿ.